ಅಪರಾಧಿ. ವಿನಯ್ ಕುಲಕರ್ಣಿ ಅಪರಾಧಿ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ದೋಷಿ ಅಂತ ಕೋರ್ಟ್ ಆದೇಶಿಸಿದೆ. ಮರ್ಡರ್ ಕೇಸ್ನಲ್ಲಿ 17 ಮಂದಿಯ ಕೈವಾಡ ಇರುವುದು ಸಾಬೀತಾಗಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದ್ದು ವಿನಯ್ ಕುಲಕರ್ಣಿ ಈಗ ಮತ್ತೆ ಜೈಲು ಸೇರಿದ್ದಾರೆ. ಆದಿಚುಂಚನಗಿರಿಯಲ್ಲಿ ಇವತ್ತು ಮೋದಿ ಮೇನಿಯಾ ಜೋರಾಗಿತ್ತು. ಭೈರವೈಕ್ಯ ಮಂದಿರ ಉದ್ಘಾಟಿಸಿ ದಾಸೋಹ ಭೂಮಿಗೆ ನಮೋ ನಮಃ ಅಂತ ಹೇಳಿದ್ರು. ದೇವೇಗೌಡರ ಜೊತೆ ಅತ್ಯಾಪ್ತವಾಗಿ ಮಾತನಾಡ್ತಾ ರಾಗಿ ಮುದ್ದೆಯ ವಿಶೇಷತೆಯನ್ನ ದೇಶಕ್ಕೆ ಸಾರಿದ್ರು. ಕರ್ನಾಟಕದ ಸಂಸ್ಕೃತಿ ಮಠದ ಸೇವೆಗೆ ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ರಾಜ್ಯಕ್ಕೆ ಬಂದಂತಹ ಪ್ರಧಾನಿಗೆ ಸ್ವಾಗತ ಕೋರ್ತಾನೆ ಸಿಎಂ ಸಿದ್ದರಾಮಯ್ಯ 18 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ರಾಜ್ಯದ ಅಭಿವೃದ್ಧಿಗಾಗಿ ಮೂಲ ಸೌಕರ್ಯಗಳಿಗೆ ಅನುದಾನ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಇತ್ತ ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ದ್ರೋಹವೆಸಗಿದ್ದಂತಹ ಅಬ್ದುಲ್ ಜಬ್ಬಾರ್ಗೆ ಕಾಂಗ್ರೆಸ್ನಿಂದ ಗೇಟ್ ಪಾಸ್ ನೀಡಲಾಗಿದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಸಂಧಾನದ ಹಕ್ಕಿ ರೆಕ್ಕೆ ಬಿಚ್ಚಿದೆ. ನಾಳೆ ಮತ್ತೊಂದು ಸುತ್ತಿನ ಮಾತುಕತೆಗೆ ವೇದಿಕೆ ಸಜ್ಜಾಗಿದೆ. ಸೋಲಿನ ಭೀತಿಯೋ ವಿಶ್ವದ ಭಯಕ್ಕೋ ಟ್ರಂಪ್ ಶೀಘ್ರವೇ ಯುದ್ಧ ಮುಗಿಸುವ ಮಾತುಗಳನ್ನಾಡಿದ್ದಾರೆ. ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿ ಕಬ್ಜಾ ಮಾಡಿ ದಿಗ್ಬಂಧನ ಹಾಕಿ ಅಮೆರಿಕ ಗೀಳಿಡ್ತಾ ಇದೆ. ಇದು ದೇಶವೇ ಅರೆಕ್ಷಣ ಬೆಚ್ಚಿ ಬೀಳುವಂತಹ ಸುದ್ದಿ. 180 ಅಪ್ರಾಪ್ತಿಯರು, 350 ವಿಡಿಯೋ, ಹೀಗೆ ಲವ್ ಟ್ರ್ಯಾಪ್ ಮಾಡಿ ಕೀಚಕನೊಬ್ಬ ಹೀನ ಕೃತ್ಯವನ್ನ ಎಸಗಿದ್ದಾನೆ. ಬಾಲಕಿಯರ ಜೊತೆ ಪ್ರೀತಿ ಪ್ರೇಮದ ನಾಟಕವಾಡಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ. ಕಾಮಕ್ರಿಮಿಯ ಹೆಡೆಮುರಿ ಕಟ್ಟಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.